ಸರ್ ನಮಸ್ತೆ. ಇವತ್ತು 3 ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸ್ ಮುಂದಾಗಿದೆ. ಈ ವಿಚಾರವಾಗಿ ತಮ್ಮ ಒಂದು ಮೊದಲ ರಿಯಾಕ್ಷನ್ ಸರ್? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಕೂಡಿ ಸರ್ಕಾರ ಏನು ತಪ್ಪು ಮಾಡೈತಿ, ಏನು ಕಾಲು ತುಳಿದಿಂದ 11 ಜನರನ್ನ ಇವರೇನು ಕೊಂದಿದ್ದಾರೆ, ಕೊಲ್ಲಲಿಕ್ಕೆ ಕಾರಣೀಭೂತರಾಗಿದ್ದಾರೆ, ಆ ತಪ್ಪನ್ನು ಬೇರೆಯವ್ರಿಗೆ ಒರೆಸುವಂಥ ಕೆಲಸ ಮಾಡತ್ತಾರೆ. ಅದನ್ನು ಕತೆ ಐತಲ್ಲದು, ಯಾರೋ ಬೆಣ್ಣೆ ತಿಂದ್ರಂತೆ, ಯಾರ್ದೋ ಮೂಗಿಗೆ ಒರೆಸಿದ್ರಂತ, ಹಂಗೆ ಆ ಕೆಲಸ ಇವರು ಮಾಡ್ತಿದ್ದಾರೆ. ಇವರು ಕರೆದವರು ಇವರಿಂದ ಕಾಲು ತುಳಿತ ಆಗೈತಿ. ಇವ್ರ ನಿರ್ಲಕ್ಷ್ಯದಿಂದ, ಇವ್ರ ಆಡಳಿತ ವೈಫಲ್ಯದಿಂದ ಜನ ಜೀವ ಕಳ್ಕೊಂಡಿದ್ದಾರೆ. ಆದರೆ ಪಾಪ ಅದು RCB ಮೇಲೆ ಅವ್ರೇನು ಕ್ರಿಕೆಟ್ ಕಪ್ ಗೆದ್ಕೊಂಬಂದಿದ್ದು ತಪ್ಪ. KCAದವರು ಒಂದು ಒಳ್ಳೆ ಸ್ಟೇಡಿಯಂ ಮಾಡಿ ಅಲ್ಲಿ ಕ್ರಿಕೆಟ್ ಆಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಪ್ಪ. ಆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ DNA ಪಾಪ ಅವ್ರದ್ದು ಕೆಲಸ ಏನು, ಮೈಕ್ ಹಚ್ಚೋದು, ಸ್ಪೀಕರ್ ಹಚ್ಚೋದು, ಇಂಥದ್ದು ಅವ್ರ ಕೆಲಸ. ಅವ್ರನ್ನಲ್ಲಿ ಇದು ಮಾಡ್ತಾರಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ, ಅದು ಕ್ರಿಮಿನಲ್ ಕೇಸ್ ಹಾಕ್ತಾರಂದ್ರೆ ಇದು ಇವ್ರದ್ದು ತಮ್ಮ ತಪ್ಪು ಬೇರೆಯವ್ರ ಮೇಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಎಲ್ಲೊಂದು ಕಡೆಗೆ ಸರ್ಕಾರದ ಪಾತ್ರ ಇಲ್ಲಿ ಎಲ್ಲೂ ಕೂಡ ವರದಿಯಲ್ಲಿ ಉಲ್ಲೇಖ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮ ಆಕ್ಷೇಪ? ಹೌದು, ಸರ್ಕಾರದ ತಪ್ಪ ಇದ್ದಿದ್ದಿಲ್ಲ ಅಂತಂದ್ರೆ ಮತ್ತು ಪೊಲೀಸ್ ಕಮಿಷನರ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿಪ್ಪ, ಬೇರೆ ಆಫೀಸರ್ಗಳ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿ, ಆ ಗೋವಿಂದರಾಜನ್ನ ಯಾಕೆ ನೀವು ರಾಜಕೀಯ ಕಾರ್ಯದರ್ಶಿಯಿಂದ ಬಿಡಿಸಿದ್ರಿ? ಇದೆಲ್ಲ ಇದು ತಾವು ಮಾಡಿದ ತಪ್ಪು ಬೇರೆಯವ್ರ ಮೇಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. 3 ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸ್ಗೆ ಏನು ಹಾಕಿದೆ, ಅದಕ್ಕೆ ಅಷ್ಟಕ್ಕೆ ನಿಮಗೆ ಸಮಾಧಾನ ಇಲ್ಲ ಆಗಿದೆ? ವಿರೋಧ ಪಕ್ಷ ಮುಂದೆ ಇದನ್ನು ಇನ್ನೂ ಕೂಡ ಏನೋ ಬೇರೆ ವಿಚಾರವಾಗಿ ಏನೋ ಹೋರಾಟಕ್ಕೆ ತಗೊಳ್ಳುವಂಥದ್ದು? ನೋಡ್ರಿ, ಆ 3 ಸಂಸ್ಥೆಗಳಿಗೆ ಕಾಲು ತುಳಿತಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಕಾರಣೀಭೂತರಾದವರು ಕಾಂಗ್ರೆಸ್ ಸರ್ಕಾರದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರು ರಾಜೀನಾಮೆ ಕೊಡಬೇಕು. ಅದನ್ನು ಬಿಟ್ಟು ಬೇರೆಯವರಿಗೆ ಕ್ರಿಮಿನಲ್ ಕೇಸ್ ಹಾಕೋದು ತಪ್ಪು. ಅಧಿವೇಶನದಲ್ಲಿ ಈ ವಿಚಾರವನ್ನು 100% ಅಧಿವೇಶನದಲ್ಲಿ ಈ ವಿಷಯ ಇರ್ತದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ನಮಸ್ತೆ. ಇವತ್ತು 3 ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸ್ ಮುಂದಾಗಿದೆ. ಈ ವಿಚಾರವಾಗಿ ತಮ್ಮ ಒಂದು ಮೊದಲ ರಿಯಾಕ್ಷನ್ ಸರ್? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಕೂಡಿ ಸರ್ಕಾರ ಏನು ತಪ್ಪು ಮಾಡೈತಿ, ಏನು ಕಾಲು ತುಳಿದಿಂದ 11 ಜನರನ್ನ ಇವರೇನು ಕೊಂದಿದ್ದಾರೆ, ಕೊಲ್ಲಲಿಕ್ಕೆ ಕಾರಣೀಭೂತರಾಗಿದ್ದಾರೆ, ಆ ತಪ್ಪನ್ನು ಬೇರೆಯವ್ರಿಗೆ ಒರೆಸುವಂಥ ಕೆಲಸ ಮಾಡತ್ತಾರೆ. ಅದನ್ನು ಕತೆ ಐತಲ್ಲದು, ಯಾರೋ ಬೆಣ್ಣೆ ತಿಂದ್ರಂತೆ, ಯಾರ್ದೋ ಮೂಗಿಗೆ ಒರೆಸಿದ್ರಂತ, ಹಂಗೆ ಆ ಕೆಲಸ ಇವರು ಮಾಡ್ತಿದ್ದಾರೆ. ಇವರು ಕರೆದವರು ಇವರಿಂದ ಕಾಲು ತುಳಿತ ಆಗೈತಿ. ಇವ್ರ ನಿರ್ಲಕ್ಷ್ಯದಿಂದ, ಇವ್ರ ಆಡಳಿತ ವೈಫಲ್ಯದಿಂದ ಜನ ಜೀವ ಕಳ್ಕೊಂಡಿದ್ದಾರೆ. ಆದರೆ ಪಾಪ ಅದು RCB ಮೇಲೆ ಅವ್ರೇನು ಕ್ರಿಕೆಟ್ ಕಪ್ ಗೆದ್ಕೊಂಬಂದಿದ್ದು ತಪ್ಪ. KCAದವರು ಒಂದು ಒಳ್ಳೆ ಸ್ಟೇಡಿಯಂ ಮಾಡಿ ಅಲ್ಲಿ ಕ್ರಿಕೆಟ್ ಆಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಪ್ಪ. ಆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ DNA ಪಾಪ ಅವ್ರದ್ದು ಕೆಲಸ ಏನು, ಮೈಕ್ ಹಚ್ಚೋದು, ಸ್ಪೀಕರ್ ಹಚ್ಚೋದು, ಇಂಥದ್ದು ಅವ್ರ ಕೆಲಸ. ಅವ್ರನ್ನಲ್ಲಿ ಇದು ಮಾಡ್ತಾರಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ, ಅದು ಕ್ರಿಮಿನಲ್ ಕೇಸ್ ಹಾಕ್ತಾರಂದ್ರೆ ಇದು ಇವ್ರದ್ದು ತಮ್ಮ ತಪ್ಪು ಬೇರೆಯವ್ರ ಮೇಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಎಲ್ಲೊಂದು ಕಡೆಗೆ ಸರ್ಕಾರದ ಪಾತ್ರ ಇಲ್ಲಿ ಎಲ್ಲೂ ಕೂಡ ವರದಿಯಲ್ಲಿ ಉಲ್ಲೇಖ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮ ಆಕ್ಷೇಪ? ಹೌದು, ಸರ್ಕಾರದ ತಪ್ಪ ಇದ್ದಿದ್ದಿಲ್ಲ ಅಂತಂದ್ರೆ ಮತ್ತು ಪೊಲೀಸ್ ಕಮಿಷನರ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿಪ್ಪ, ಬೇರೆ ಆಫೀಸರ್ಗಳ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿ, ಆ ಗೋವಿಂದರಾಜನ್ನ ಯಾಕೆ ನೀವು ರಾಜಕೀಯ ಕಾರ್ಯದರ್ಶಿಯಿಂದ ಬಿಡಿಸಿದ್ರಿ? ಇದೆಲ್ಲ ಇದು ತಾವು ಮಾಡಿದ ತಪ್ಪು ಬೇರೆಯವ್ರ ಮೇಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. 3 ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸ್ಗೆ ಏನು ಹಾಕಿದೆ, ಅದಕ್ಕೆ ಅಷ್ಟಕ್ಕೆ ನಿಮಗೆ ಸಮಾಧಾನ ಇಲ್ಲ ಆಗಿದೆ? ವಿರೋಧ ಪಕ್ಷ ಮುಂದೆ ಇದನ್ನು ಇನ್ನೂ ಕೂಡ ಏನೋ ಬೇರೆ ವಿಚಾರವಾಗಿ ಏನೋ ಹೋರಾಟಕ್ಕೆ ತಗೊಳ್ಳುವಂಥದ್ದು? ನೋಡ್ರಿ, ಆ 3 ಸಂಸ್ಥೆಗಳಿಗೆ ಕಾಲು ತುಳಿತಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಕಾರಣೀಭೂತರಾದವರು ಕಾಂಗ್ರೆಸ್ ಸರ್ಕಾರದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರು ರಾಜೀನಾಮೆ ಕೊಡಬೇಕು. ಅದನ್ನು ಬಿಟ್ಟು ಬೇರೆಯವರಿಗೆ ಕ್ರಿಮಿನಲ್ ಕೇಸ್ ಹಾಕೋದು ತಪ್ಪು. ಅಧಿವೇಶನದಲ್ಲಿ ಈ ವಿಚಾರವನ್ನು 100% ಅಧಿವೇಶನದಲ್ಲಿ ಈ ವಿಷಯ ಇರ್ತದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ನಮಸ್ತೆ. ಇವತ್ತು 3 ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸ್ ಮುಂದಾಗಿದೆ. ಈ ವಿಚಾರವಾಗಿ ತಮ್ಮ ಒಂದು ಮೊದಲ ರಿಯಾಕ್ಷನ್ ಸರ್? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಕೂಡಿ ಸರ್ಕಾರ ಏನು ತಪ್ಪು ಮಾಡೈತಿ, ಏನು ಕಾಲು ತುಳಿದಿಂದ 11 ಜನರನ್ನ ಇವರೇನು ಕೊಂದಿದ್ದಾರೆ, ಕೊಲ್ಲಲಿಕ್ಕೆ ಕಾರಣೀಭೂತರಾಗಿದ್ದಾರೆ, ಆ ತಪ್ಪನ್ನು ಬೇರೆಯವ್ರಿಗೆ ಒರೆಸುವಂಥ ಕೆಲಸ ಮಾಡತ್ತಾರೆ. ಅದನ್ನು ಕತೆ ಐತಲ್ಲದು, ಯಾರೋ ಬೆಣ್ಣೆ ತಿಂದ್ರಂತೆ, ಯಾರ್ದೋ ಮೂಗಿಗೆ ಒರೆಸಿದ್ರಂತ, ಹಂಗೆ ಆ ಕೆಲಸ ಇವರು ಮಾಡ್ತಿದ್ದಾರೆ. ಇವರು ಕರೆದವರು ಇವರಿಂದ ಕಾಲು ತುಳಿತ ಆಗೈತಿ. ಇವ್ರ ನಿರ್ಲಕ್ಷ್ಯದಿಂದ, ಇವ್ರ ಆಡಳಿತ ವೈಫಲ್ಯದಿಂದ ಜನ ಜೀವ ಕಳ್ಕೊಂಡಿದ್ದಾರೆ. ಆದರೆ ಪಾಪ ಅದು RCB ಮೇಲೆ ಅವ್ರೇನು ಕ್ರಿಕೆಟ್ ಕಪ್ ಗೆದ್ಕೊಂಬಂದಿದ್ದು ತಪ್ಪ. KCAದವರು ಒಂದು ಒಳ್ಳೆ ಸ್ಟೇಡಿಯಂ ಮಾಡಿ ಅಲ್ಲಿ ಕ್ರಿಕೆಟ್ ಆಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಪ್ಪ.
ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ DNA ಪಾಪ ಅವ್ರದ್ದು ಕೆಲಸ ಏನು ಮೈಕ್ ಹಚ್ಚೋದು ಸ್ಪೀಕರ್ ಹಚ್ಚೋದು ಇಂಥದ್ದು ಅವ್ರ ಕೆಲಸ. ಅವ್ರನ್ನಲ್ಲಿ ಇದು ಮಾಡ್ತಾರಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ, ಅದು ಕ್ರಿಮಿನಲ್ ಕೇಸ್ ಹಾಕ್ತಾರಂದ್ರೆ ಇದು ಇವ್ರದ್ದು ತಮ್ಮ ತಪ್ಪು ಬೇರೆಯವ್ರ ಮೇಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಎಲ್ಲೊಂದು ಕಡೆಗೆ ಸರ್ಕಾರದ ಪಾತ್ರ ಇಲ್ಲಿ ಎಲ್ಲೂ ಕೂಡ ವರದಿಯಲ್ಲಿ ಉಲ್ಲೇಖ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮ ಆಕ್ಷೇಪ. ಹೌದು, ಸರ್ಕಾರದ ತಪ್ಪ ಇದ್ದಿದ್ದಿಲ್ಲ ಅಂತಂದ್ರೆ ಮತ್ತು ಪೊಲೀಸ್ ಕಮಿಷನರ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿಪ್ಪ, ಬೇರೆ ಆಫೀಸರ್ಗಳ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿ, ಆ ಗೋವಿಂದರಾಜನ್ನ ಯಾಕೆ ನೀವು ರಾಜಕೀಯ ಕಾರ್ಯದರ್ಶಿಯಿಂದ ಬಿಡಿಸಿದ್ರಿ? ಇದೆಲ್ಲ ಇದು ತಾವು ಮಾಡಿದ ತಪ್ಪು ಬೇರೆಯವ್ರ ಮೇಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಮೂರು ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸ್ ಏನು ಹಾಕಿದೆ, ಅದಕ್ಕೆ ಅಷ್ಟಕ್ಕೆ ನಿಮಗೆ ಸಮಾಧಾನ ಇಲ್ಲ ಆಗಿದೆ ವಿರೋಧ ಪಕ್ಷ ಮುಂದೆ ಇದನ್ನು ಇನ್ನೂ ಕೂಡ ಏನೋ ಬೇರೆ ವಿಚಾರವಾಗಿ ಏನೋ ಹೋರಾಟಕ್ಕೆ ತಗೊಳ್ಳುವಂಥದ್ದು? ನೋಡ್ರಿ, ಆ ಮೂರು ಸಂಸ್ಥೆಗಳಿಗೆ ಕಾಲು ತುಳಿತಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಕಾರಣೀಭೂತರಾದವರು ಕಾಂಗ್ರೆಸ್ ಸರ್ಕಾರದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರು ರಾಜೀನಾಮೆ ಕೊಡಬೇಕು, ಅದನ್ನು ಬಿಟ್ಟು ಬೇರೆಯವರಿಗೆ ಕ್ರಿಮಿನಲ್ ಕೇಸ್ ಹಾಕೋದು ತಪ್ಪು. ಅಧಿವೇಶನದಲ್ಲಿ ಈ ವಿಚಾರವನ್ನು 100% ಅಧಿವೇಶನದಲ್ಲಿ ಈ ವಿಷಯ ಇರ್ತದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ ನಮಸ್ತೆ. ಇವತ್ತು ಮೂರು ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸ್ ಮುಂದಾಗಿದೆ. ಈ ವಿಚಾರವಾಗಿ ತಮ್ಮ ಒಂದು ಮೊದಲ ರಿಯಾಕ್ಷನ್ ಸರ್? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಕೂಡಿ ಸರ್ಕಾರ ಏನು ತಪ್ಪು ಮಾಡೈತಿ, ಏನು ಕಾಲು ತುಳಿದಿಂದ 11 ಜನರನ್ನ ಇವರೇನು ಕೊಂದಿದ್ದಾರೆ, ಕೊಲ್ಲಲಿಕ್ಕೆ ಕಾರಣೀಭೂತರಾಗಿದ್ದಾರೆ, ಆ ತಪ್ಪನ್ನು ಬೇರೆಯವ್ರಿಗೆ ಒರೆಸುವಂಥ ಕೆಲಸ ಮಾಡತ್ತಾರೆ. ಅದನ್ನು ಕತೆ ಐತಲ್ಲದು, ಯಾರೋ ಬೆಣ್ಣೆ ತಿಂದ್ರಂತೆ, ಯಾರ್ದೋ ಮೂಗಿಗೆ ಒರೆಸಿದ್ರಂತ, ಹಂಗೆ ಆ ಕೆಲಸ ಇವರು ಮಾಡ್ತಿದ್ದಾರೆ. ಇವರು ಕರೆದವರು ಇವರಿಂದ ಕಾಲು ತುಳಿತ ಆಗೈತಿ. ಇವ್ರ ನಿರ್ಲಕ್ಷ್ಯದಿಂದ, ಇವ್ರ ಆಡಳಿತ ವೈಫಲ್ಯದಿಂದ ಜನ ಜೀವ ಕಳ್ಕೊಂಡಿದ್ದಾರೆ. ಆದರೆ ಪಾಪ ಅದು RCB ಮೇಲೆ ಅವ್ರೇನು ಕ್ರಿಕೆಟ್ ಕಪ್ ಗೆದ್ಕೊಂಬಂದಿದ್ದು ತಪ್ಪ. KCAದವರು ಒಂದು ಒಳ್ಳೆ ಸ್ಟೇಡಿಯಂ ಮಾಡಿ ಅಲ್ಲಿ ಕ್ರಿಕೆಟ್ ಆಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಪ್ಪ. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ DNA ಪಾಪ ಅವ್ರದ್ದು ಕೆಲಸ ಏನು ಮೈಕ್ ಹಚ್ಚೋದು ಸ್ಪೀಕರ್ ಹಚ್ಚೋದು ಇಂಥದ್ದು ಅವ್ರ ಕೆಲಸ. ಅವ್ರನ್ನಲ್ಲಿ ಇದು ಮಾಡ್ತಾರಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ, ಅದು ಕ್ರಿಮಿನಲ್ ಕೇಸ್ ಹಾಕ್ತಾರಂದ್ರೆ ಇದು ಇವ್ರದ್ದು ತಮ್ಮ ತಪ್ಪು ಬೇರೆಯವ್ರ ಮೇಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಎಲ್ಲೊಂದು ಕಡೆಗೆ ಸರ್ಕಾರದ ಪಾತ್ರ ಇಲ್ಲಿ ಎಲ್ಲೂ ಕೂಡ ವರದಿಯಲ್ಲಿ ಉಲ್ಲೇಖ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮ ಆಕ್ಷೇಪ. ಹೌದು, ಸರ್ಕಾರದ ತಪ್ಪ ಇದ್ದಿದ್ದಿಲ್ಲ ಅಂತಂದ್ರೆ ಮತ್ತು ಪೊಲೀಸ್ ಕಮಿಷನರ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿಪ್ಪ, ಬೇರೆ ಆಫೀಸರ್ಗಳ್ನ ಯಾಕೆ ಸಸ್ಪೆಂಡ್ ಮಾಡಿದಿರಿ, ಆ ಗೋವಿಂದರಾಜನ್ನ ಯಾಕೆ ನೀವು ರಾಜಕೀಯ ಕಾರ್ಯದರ್ಶಿಯಿಂದ ಬಿಡಿಸಿದ್ರಿ? ಇದೆಲ್ಲ ಇದು ತಾವು ಮಾಡಿದ ತಪ್ಪು ಬೇರೆಯವ್ರ ಮೇಲೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಮೂರು ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸ್ ಏನು ಹಾಕಿದೆ, ಅದಕ್ಕೆ ಅಷ್ಟಕ್ಕೆ ನಿಮಗೆ ಸಮಾಧಾನ ಇಲ್ಲ ಆಗಿದೆ ವಿರೋಧ ಪಕ್ಷ ಮುಂದೆ ಇದನ್ನು ಇನ್ನೂ ಕೂಡ ಏನೋ ಬೇರೆ ವಿಚಾರವಾಗಿ ಏನೋ ಹೋರಾಟಕ್ಕೆ ತಗೊಳ್ಳುವಂಥದ್ದು? ನೋಡ್ರಿ, ಆ ಮೂರು ಸಂಸ್ಥೆಗಳಿಗೆ ಕಾಲು ತುಳಿತಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಕಾರಣೀಭೂತರಾದವರು ಕಾಂಗ್ರೆಸ್ ಸರ್ಕಾರದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಅವ್ರು ರಾಜೀನಾಮೆ ಕೊಡಬೇಕು, ಅದನ್ನು ಬಿಟ್ಟು ಬೇರೆಯವರಿಗೆ ಕ್ರಿಮಿನಲ್ ಕೇಸ್ ಹಾಕೋದು ತಪ್ಪು. ಅಧಿವೇಶನದಲ್ಲಿ ಈ ವಿಚಾರವನ್ನು 100% ಅಧಿವೇಶನದಲ್ಲಿ ಈ ವಿಷಯ ಇರ್ತದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.